ಗಿರ್ಜಕ ಏನು ಮಾಡತ್ತೀರಿ? ಹಿಡೀರಿಪ್ಪ, ರೊಟ್ಟಿ ಮಾಡ್ಕೊಂಬಂದೇನಿ. ರೊಟ್ಟಿ ತೊಗೊಬರ್ರಿ. ಮತ್ತು ಒದ್ರೇನ್ರಿಪ್ಪ ನೀವು ಒಳಗೆ ಹಿತ್ತಲಾಗಿದ್ರೆ ಏನು ಮಾಡಿದ್ರೆ ಅಲ್ಲೇ ಒಳಗೆ ಗ್ಯಾಸಿನ ಕಟ್ಟಿ ಮ್ಯಾಗ ರೊಟ್ಟಿ ಇಟ್ಟು ಬಂದೇನಿ ನೋಡ್ರಿ. ಬರ್ರಿ ಪಾತಿಮ ಅಪ್ಕಾರ, ಆಕಿ ನಮ್ಮನೆಗೆ ನೀ ಸಿಗ್ಲಿಲ್ಲ ಫೋನ್ ಹಚ್ಚಿದ್ದು. ಲಘುನ ಕಳಿಸ್ಕೊಡು ಮತ್ತು ಹುಡುಗಿನ ಸೌದತ್ತಿಗೆ ಹೋಗಕ್ಕೆ ಲೇಟ್ ಆಕತಿ ಅನ್ನಕ್ತಾಳ್ರಿ. ಮದುಮಗಳಿಗೆ ತರೋ ಜಾನಿ ತರಕ್ಕೆ ಸೌದತ್ತಿ ಕೊಂಟಾರ. ಅದಕ್ಕೆ ಫೋನ್ಯಾಗ ಮಾತಾಡತ್ತಿದ್ನರಿಪ್ಪ. ಹಿತ್ತಲಾಗಿದ್ದು ನೀವು ಕೇಳಿಲ್ಲ ನನಗೆ. ಬಾ ಕುಂದರ ಪಾತಿಮಪ್ಪ, ಕುಂದರ ಬಳ ಚುಮರ್ ಹಾಕೊಂಬರ್ತೇನೆ. ಚುಮರ್ ತಿಂದು ಚಾ ಕುಡ್ದು ಹೋಗ ಕುಂದರ. ಬ್ಯಾಡ್ರಿ, ಇವರು ಡ್ಯೂಟಿಗೆ ಹೊಂಟಾರ್ರಿ ಮತ್ತು ಹುಡುಗರು ಶಾಲೆಗೆ ಹೊಂಟಾವು. ಅವ್ರನ್ನ ಸಜ್ಜು ಮಾಡಿ ಟಿಫಿನ್ ಕಟ್ಟೀನಿ. ಹುಡುಗರು ಹೊಂಟಿದ್ವು, ಇವರು ಡ್ಯೂಟಿಗೆ ಹೋಗುವಾರ. ಈಗ ಬ್ಯಾಡ್ರಿ, ಆರಾಮ್ ಸೀರ ಬರ್ತೇನೆ ತಗೋರಿ. ಅಪ್ಪ ನಾನು ಹೋಗ್ತೇನೆ. ಪಾತಿಮ ಆಟ ಬರ್ರಿ ವಾ, ಲಗ್ನ ಆಗೋ ಮಟ ಅಟ್ ಮನ್ಯಾಗ ಉದ್ಯೋಗ ಇರ್ತೈತಿ. ಅಟ್ ಕರಿತಿಗೆ ಬಂದು ಮಾಡ್ರಿ ವಾ, ಇದೊಂದು ಚಂದಾಗಿ ಮಾಡ್ರಿ ತಂಗಿ. ಮನ್ಯಾಗ ಏನಾರ ಹಿಂಗೆ ಅಡುಗೆ ಮಾಡೋದಿದ್ರೆ, ಕರ್ಚಿಕಾಯಿ ಮಾಡೋದು ಏನೋ ಇದ್ರೆ ಕರಿ ಅಪ್ಪ, ಬರ್ತೇನೆ ನಾನು ಮಧ್ಯಾಹ್ನದಾಗ ಹೊರೆ ಆಗಿಂದ. ತಂಗಿ ಬಾರವ್ವ, ನಿಮ್ಮ ಚಿಗವ ಫೋನ್ ಹಚ್ಚಿದ್ದ ಮತ್ತು ಸೌದತ್ತಿಗೆ ಹೋಗೋದಂತ ನಿನ್ನೆ ಸಂಜೆನಾಗ ಮಾತಾಡಿದ್ರಲ್ಲ. ನೀ ಲಘುನ ಸಜ್ಜಾ ಬರವ್ವ, ನಾನು 4 ಸೇರು ನೀರು ಜಕ ಮಾಡಿ ಹೋಗ್ಬಾ. ಆಕಿ ಫೋನ್ ಹಚ್ಚಕತ್ತಾಳ. ಇವ ನಾನು ಹೋಗ್ಲ, ದೊಡ್ಡವನ್ನ ಕರ್ಕೊಂಡು ಹೋಗಂತ ಹೇಳ. ನನಗೆ ಗೊತ್ತಾಗಲ್ಲ. ದೊಡ್ಡವನು ಬರ್ತಾ ಅಂತ, ನಿಮ್ಮ ಚಿಗವನು ಬರ್ತಾ ಅಂತ. ನೀನು ಹೋಗು, ನಿನ್ನ ಮಗನ ಕರ್ಕೊಂಡು 4 ಮಂದಿ ಕೆರಿಗೆ ಹೋಗಿ ತೊಗೊಂಡು ಬರ್ರಿ. ನಿನ್ನ ಮಗಳಿಗೆ ಚಂದನು ಅರಸ್ಕೊಂಡು ಬಾ. ಯಾವ ತಾಳಿ ತಡಿ ಹಂಗಾರೆ ತಿಳಿ ಬಸ್ಕೊಂಡು ಜಕ ಮಾಡಿ ಬರ್ತಾನೆ. ನೀವು ಇನ್ನೂ ಸಜ್ಜಾಗಿಲ್ಲ? ಸೌದತ್ತೇನು ಇಲ್ಲೇ ಐತೆನ ಅದ? ಬರ್ರಿ, ಹೋಗಕ್ಕೆ 2 ತಾಸು ಬೇಕು. ಇಲ್ಲೇ ಹುಬ್ಬಳ್ಳಿಗೆ ಬರುವ ಮಗ್ಗಲಾಗ ಹುಬ್ಬಳ್ಳಿ ಸನೇ ಆಕತಿ. ಎಲ್ಲೆಲ್ಲಿದ್ದ ಬಂದು ತೊಗೊಂಡು ಹೊಕ್ಕಾರ ಮಂದಿ. ಬಂಗಾರ ಇಲ್ಲಿ ಚಲೋ ಇರ್ತದೆ ಬರ್ರಿ ಅಂದ್ರೆ ಆಕಿ ನನಗೆ ಹುಬ್ಬಳ್ಳಿಯಾಗ ಗೊತ್ತಾಗೋದಿಲ್ಲ. ಹಂಗಾರೆ ನೀವ ಹೋಗಿ ತೊಗೊಂಬರೋರಿ ಅಂತ ಆಕೆನಾಕತ್ತಾಳ. ಬಾ ನೀ ಬಡಾನ ಅಲ್ವಾ. ಈಗ ಒಂದು 50,000 ರೂಪಾಯಿ ಅದಾವು, ತೊಗೊಂಡು ಹೋಗ. ಸಾಲಿಲ್ಲ ಅಂದ್ರೆ ಅಲ್ಲೇ ನಿಮ್ಮ ಚಿಗೋಗ ಗುರ್ತಿನ ಅಂಗಡಿ ಐತಂತ. ನಿಮ್ಮ ಕಾಕಾರಿಗೆ ನಿಮ್ಮ ದೊಡ್ಡಪ್ಪಗ ಅವ್ರು ಅಲ್ಲೇ ತೊಗೊಂಡಾರಂತ ಬಂಗಾರ ಕಾಯಂ. ಏನೋ ಆಟ ಸಾಲಿಲ್ಲ ಅಂದ್ರೆ ಉದ್ರಿ ನಿಂದರು ಅಂತ ಹೇಳುವ. ನಿಂದರ್ಸಿ ತೊಗೊಂಡು ಬರ್ರಿ. ಫೋನ್ ಮಾಡಿ ನಾನು ಹೇಳೇನಕ್ಕಿಗೆ. ಹಂಗಾರ ಇವನು ನಿಂಗಪ್ಪನು ಕಳಿಸ್ಕೊಡ್ಬೇಕಿಲ್ಲಪ್ಪ. ಅಟ ಬೇಸಕ್ಕಿತ್ತು, ನಮ್ಮ ಕೂಡ ಒಬ್ಬ ಮಗ ಹಾಕಿದ್ದ. ಅವೇನು ಮಾಡಕ್ಕೆ ತಗೋರ್ವ ಇಲ್ಲ. ಅವ್ನು ತನ್ನ ವಾರ್ಗಿ ಗಂಡು ಹುಡ್ರು ಕರ್ಕೊಂಬರ್ಲಿ. ಮನ್ಯಾಗ ಅಟ್ ಹೊಂದಿಕೆ ಮಾಡ್ಬೇಕ. ಅವು 50,000 ಸಾಲ್ತಾವ ಇಲ್ಲಿ ನೋಡುವ ತಗೋ. ಅವನ್ನ ಬೇರೆ ಇಟ್ಕೋ. ಇವೊಂದು 30,000 ಬೇರೆ ಇಟ್ಕೋ. ಮೊದಲು 50,000 ರೂಪಾಯಿ ಕೊಡ. ಅವು ಸಾಲಿಲ್ಲ ಅಂದ್ರೆ ಮತ್ತು ಇದ್ರಾಗೂ ಇವು ನನ್ನ ಹಂತೇಲಿ ಒಂದಿವ್ಸ ಇದ್ದವು ತೊಗೊಂಬಂದೇನಿ. ಸಾಲು ನೀರು ಹಾಕಕ್ಕೆ ಬರ್ತೈತೆ ಅಂತ ಹೇಳಿ ಅವ್ರಿಗೆ ಹೇಳಿ ಕೊಡು. ಅಲ್ಲಿ ಮಟ್ಟ ಕೊಡಕ್ಕೆ ಹೋಗ್ಬೇಡ. ಹೌದಾ? ಏನೇನು ಮಾತಾಡ್ಯಾರಪ್ಪ ಅವ್ರು? ಏನೇನು ತರೋದು ಏನು? ಲೇ ನಿಂಗಪ್ಪ, ಅಲ್ಲೇ ಟಿಜೂರ್ಯಾಗ ಯಾದಿ ಐತೆ ನೋಡ್ಲೆ ಮರಯ್ಯ. ಮೊನ್ನೆ ಬೀಗ ತನಕ ಬಂದಾಗ ಬರ್ದಿದ್ದು 5 ಬರ್ದು ಕೊಟ್ಟಿದ್ದು ಯಾದಿ ಐತಿ. ಆ ಯಾದ್ಯಾಗ ಏನೇನು ಅದಾವ ನೋಡು, ಅವನ್ನ ತೊಗೊಂಬ. ನಿಮ್ಮ ಅಕ್ಕಗೆ ಯಾದಿ ಕೊಡಾಕೀಗ. ಈ ಯಾದ್ಯಾಗ ಯಾಕ ಇಲ್ಲಿ ನೋಡಿಲ್ಲಿ ಬುಗುಡಿ, ಸುತ್ತಗಾಲುಂಗ್ರ, ಹೊನ್ನುಂಗ್ರ, ತಾಳಿ ಮತ್ತು ಮಡಿ ಉಂಗ್ರ ಬರ್ದಾರವ. ನೋಡ ತಂಗಿ, ಅವರು ಬರಿದಿರಲಿ. ನೀನು ಒಂದು ಕಡ್ಗ ತಗೋ. ನಮ್ಮ ಮಂದ್ಯಾಗ ಕುರುಬರ ಮಂದ್ಯಾಗ ನಾವು ಲಗ್ನದಾಗ ಕಡ್ಗ ಹಾಕ್ತೇವೆ. ಒಂದು ಕಡ್ಗ ತೊಂಬಯವ. ಇಲ್ಲಿ ನೋಡಿಲ್ಲ, ಆಕಿ ಮಕ್ಕಳಿಗೆ ನೀವು 8 ದಿನ ಮುಂದಿರ್ತಾ ಅರ್ಬಿ ತೊಗೊಳಕ್ಕೆ ರೊಕ್ಕ ಕೊಡು ಅಂದ್ರೆ ಕೊಡಲಿಲ್ಲ. ಈಗ ಹೆಂಗೂ ಆಕಿ ಸೌದತ್ತಿಗೆ ಹೊಂಟಾಳಲ್ಲ, ಅಲ್ಲೇ ತೊಗೊಲಿ ಅರ್ಬಿ. ನಿನ್ನ ಮಕ್ಕಳಿಗೆ ಅರ್ಬಿನೂ ಅಲ್ಲೇ ತೊಗೊರ್ವ. ಕೊಡಿ ಇನ್ನಷ್ಟು ರೊಕ್ಕ ಕೊಡೋಕೆ ಆಕಿ ಮಕ್ಕಳಿಗೆ. ಆಕಿಗೆ ಚಂದನು ಚಲೋ ಅರ್ಬಿ ತೊಗೊಲಿ. ನೋಡುವ, ಇಲ್ಲೇ ಬೇರೆ 30,000 ರೂಪಾಯಿ ಕೊಟ್ಟನಲ್ಲಿ ನಿನಗೆ. ಅದ್ರಾಗ ಉಳಿತಾವ. ಉಳಿದ್ವು ಅಂದ್ರೆ ನಿನ್ನ ಮಕ್ಕಳಿಗೆ 4-5 ಮಂದಿಗೆ ಅರ್ಬಿ ತಗೋ. ಅಲ್ಲ, ಅವ್ರ ಎಮ್ಮರ ಹಡ ಲಗ್ನ ಬರೆಸಿ ಎಷ್ಟು ದಿನ ಆತವ. ಲಗ್ನ ಕಟ್ಟಿಸಿ ಆ ಬಾಸಿಂಗದಾರಿಗೆ ಹೇಳೇ ಬಂದೇ ಇಲ್ಲ. ಹೇಳಿದ್ರೆ ಚಂದನು ಚಲೋ ತಂಗ ಬಾಸಿಂಗ ಮಾಡ್ತಾರೆ. ಅವ್ರು ಮುಂದಿರ್ತ ಹೇಳ್ಬೇಕು ಅವ್ರಿಗೆ. ಇವ್ರ ಎಮ್ಮರ ಹಡ ಇವ್ರು ಹೇಳೇ ಇಲ್ಲ. ಅಲ್ಲಾರ ಹೋಗಿ ಬರ್ತಾನೆ ತಡಿ ನಾನು. ಅಲ್ಪ ಅವ್ರು ರೆಡಿನ ಸಿಗೋದಿಲ್ಲಂಪ. ರೆಡಿನ ಸಿಗೋದಿಲ್ಲ ಮಾರಾಯ. ಈ ಅರಿಬಿ ಬಂಗಾರ ರೆಡಿಮೇಡ್ ರೆಡಿ ಸಿಗ್ತಾವ. ಆದ್ರೆ ಇವನ್ನ ಹೇಳಿ ಬರ್ಬೇಕು. ಹೇಳಿ ಬಂದ್ರೆ ಅವರು ತಂದು ಮಾಡುವಾರ ಹೋಗಾರ.